ವಿದ್ಯಾರ್ಥಿಗಳೇ, ಫಿಲೆಟ್ ವೆಲ್ಡ್ ಹೊರಗಿನ ಮೂಲೆಯ ಕೀಲುಗಳನ್ನು ಮೈಲ್ಡ್ ಸ್ಟೀಲ್ ಪ್ಲೇಟ್ನಲ್ಲಿ 10 ಮಿಲಿಮೀಟರ್ ಲಂಬವಾದ ಸ್ಥಾನವನ್ನು ಅದ್ದು 3F ಮೂಲಕ ವರ್ಗಾವಣೆ ಮಾಡುವ ವಿಷಯಕ್ಕೆ ಸ್ವಾಗತ. ಈ ಪಠ್ಯದ ಕೊನೆಯಲ್ಲಿ ನೀವು ಈ ಕೆಳಗಿನ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ವರ್ಕ್ ಪೀಸ್ನಲ್ಲಿ ಕೆಲಸದ ಪ್ರೊಫೈಲ್ ಅನ್ನು ಗುರುತಿಸಿ, ವರ್ಕ್ ಪೀಸ್ ಭಾಗವನ್ನು ಕತ್ತರಿಸಿ, ವೆಲ್ಡಿಂಗ್ ಆಗಿ ಜಾಬ್ ಅನ್ನು ಫೈಲ್ ಮಾಡಿ, ಲಂಬವಾದ ಸ್ಥಾನದಲ್ಲಿ ಮೂಲೆಯ ಜಂಟಿ ವೆಲ್ಡ್, ಲಂಬವಾದ ಸ್ಥಾನದಲ್ಲಿ ಕಾರ್ನರ್ ಜಾಯಿಂಟ್. ಈ ವಿಷಯವು ಹಲವಾರು ಉಪಕರಣಗಳು ಮತ್ತು ಸಲಕರಣೆಗಳ ಬಳಕೆಯನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಬಳಸುವ ಮುಖ್ಯ ಸಾಧನಗಳು ಇಲ್ಲಿವೆ: ಸ್ಟೀಲ್ ರೂಲ್, ಲೈಟರ್, ವೈರ್ ಬ್ರಷ್, ಕೈ ಗ್ರೈಂಡರ್, ಬಾಸ್ಟರ್ಡ್ ಫೈಲ್, ಸೆಕೆಂಡ್ ಕಟ್, ಟ್ರೈ ಸ್ಕ್ವೇರ್, ಚರ್ಮದ ಏಪ್ರನ್, ಚರ್ಮದ ಕೈಗವಸುಗಳು, ಲೆಗ್ ಗಾರ್ಡ್, ಸುರಕ್ಷತಾ ಬೂಟುಗಳು, ವೆಲ್ಡಿಂಗ್ ಹೆಲ್ಮೆಟ್, ರಕ್ಷಣಾ ಕನ್ನಡಕ, ಚಿಪ್ಪಿಂಗ್ ಸುತ್ತಿಗೆ, ವೆಲ್ಡಿಂಗ್ ಪರದೆ, ಮ್ಯಾಗ್ ವೆಲ್ಡಿಂಗ್ ಸೆಟ್, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸಿಲಿಂಡರ್, ಫಿಲ್ಲರ್ ವೈರ್ ಫೀಡರ್, ಮಿಗ್ ವೆಲ್ಡಿಂಗ್ ಟಾರ್ಚ್. ಪ್ರಕ್ರಿಯೆ: ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ರೇಖಾಚಿತ್ರದ ಪ್ರಕಾರ ಪ್ಲೇಟ್ ಅನ್ನು ಕತ್ತರಿಸಿ. ಪ್ಲೇಟ್ನ ಅಂಚುಗಳನ್ನು ಚದರಕ್ಕೆ ಪುಡಿಮಾಡಿ ಮತ್ತು ಫೈಲ್ ಮಾಡಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಮತ್ತು ಫೈಲಿಂಗ್ ಮೂಲಕ ಪ್ಲೇಟ್ಗಳ ಮೇಲ್ಮೈಯನ್ನು ಡಿಬರ್ ಮಾಡಿ ಮತ್ತು ಸ್ವಚ್ಛಗೊಳಿಸಿ. ಡ್ರಾಯಿಂಗ್ ಪ್ರಕಾರ ಪ್ಲೇಟ್ ಅನ್ನು ಕಾರ್ನರ್ ಜಾಯಿಂಟ್ ರೂಪದಲ್ಲಿ ಹೊಂದಿಸಿ. ಯಂತ್ರದ ಧನಾತ್ಮಕ ಟರ್ಮಿನಲ್ಗೆ ಟಾರ್ಚ್ ಅನ್ನು ಸಂಪರ್ಕಿಸಿ. ಅನುಗುಣವಾದ ವೈರ್ ಫೀಡಿಂಗ್ ದರದ ಮೂಲಕ ಪ್ರಸ್ತುತ 90 ರಿಂದ 100 ಆಂಪ್ಸ್ ಅನ್ನು ಹೊಂದಿಸಿ. 19 ರಿಂದ 20 ಆರ್ಕ್ ವೋಲ್ಟೇಜ್ ಮತ್ತು ಡಿಪ್ ವರ್ಗಾವಣೆ ಮೋಡ್ ಅನ್ನು ಬಳಸಿ.
ಕಾರ್ನರ್ ಜಾಯಿಂಟ್ ಎರಡೂ ತುದಿಗಳಲ್ಲಿ ಟ್ಯಾಕ್ ವೆಲ್ಡ್ ನಿಮಿಷ 10 ಮಿಮಿ ಉದ್ದ. ವೆಲ್ಡ್ ಪೊಸಿಷನ್ನಲ್ಲಿ ಟ್ಯಾಕ್ ವೆಲ್ಡ್ ಜಿಬ್ ಅನ್ನು ಲಂಬ ಸ್ಥಾನದಲ್ಲಿ ಇರಿಸಿ. ಶೂನ್ಯ ಪಾಯಿಂಟ್ 8 mm ಡಯಾವನ್ನು ಬಳಸಿಕೊಂಡು ಮೂಲೆಯ ಜಂಟಿಯನ್ನು ಬೆಸುಗೆ ಹಾಕಿ. ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಮತ್ತು ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ತಂತ್ರವನ್ನು ಬಳಸುವುದು. ಅರೆಯನ್ನು ಹೊಡೆಯಿರಿ ಮತ್ತು ಜಂಟಿ ಕೆಳಮುಖವಾಗಿದ್ದರೆ ಮೇಲಿನಿಂದ ನೇರವಾಗಿ ಟಾರ್ಚ್ ಅನ್ನು ಸ್ಥಿರವಾಗಿ ಸರಿಸಿ. ವೈರ್ ಬ್ರಷ್ನೊಂದಿಗೆ ಎರಡನೇ ರನ್ ಅನ್ನು ಸ್ವಚ್ಛಗೊಳಿಸಿ. ಉತ್ತಮ ಲೆಗ್ ಉದ್ದ ಮತ್ತು ಪ್ಲೇಟ್ಗಳ ಸಮ್ಮಿಳನವನ್ನು ಖಚಿತಪಡಿಸಿಕೊಳ್ಳಿ. ಅವಾಯ್ಡ್ ಅಂಡರ್ ಕಟ್. ಅತಿಯಾದ ನೇಯ್ಗೆಯಿಂದಾಗಿ ತಟ್ಟೆಯ ಅಂಚುಗಳು ಕರಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಪ್ಲೇಟ್ನಲ್ಲಿ ಮೂಲೆಯ ಬೆಸುಗೆಯ ಇತರ ಟೋನಲ್ಲಿ ಯಾವುದೇ ಅಂಡರ್ಕಟ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ವೈರ್ ಬ್ರಷ್ ಅನ್ನು ಬೆಡ್ ಸ್ವಚ್ಛಗೊಳಿಸಿ. ಪರಿಶೀಲಿಸಿದ ನಂತರ ಅತಿಕ್ರಮಣ, ಅಂಡರ್ಕಟ್, ನುಗ್ಗುವಿಕೆ, ಅಸ್ಪಷ್ಟತೆಯಂತಹ ಯಾವುದೇ ದೋಷಗಳಿಲ್ಲ ಮತ್ತು ಇದು ಉತ್ತಮ ಮಣಿ ಪ್ರೊಫೈಲ್ ಆಗಿದೆ. ವಿಷಯವು ವರ್ಕ್ಪೀಸ್ಗಳಲ್ಲಿ ಕೆಲಸದ ಪ್ರೊಫೈಲ್ ಅನ್ನು ಗುರುತಿಸುವುದನ್ನು ಒಳಗೊಂಡಿರುತ್ತದೆ. ಕೆಲಸದ ತುಣುಕನ್ನು ಕತ್ತರಿಸಿ, ವೆಲ್ಡಿಂಗ್ ಆಗಿ ಕೆಲಸವನ್ನು ಫೈಲ್ ಮಾಡಿ, ಲಂಬವಾದ ಸ್ಥಾನದಲ್ಲಿ ಮೂಲೆಯ ಜಂಟಿ ವೆಲ್ಡ್ ಮಾಡಿ, ಮೂಲೆಯ ಜಂಟಿ ಪರೀಕ್ಷಿಸಿ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಪಠ್ಯಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಮತ್ತೊಂದು ಅದ್ಭುತ ಪರಿಕಲ್ಪನೆಯನ್ನು ತರುತ್ತೇವೆ. ಅಲ್ಲಿಯವರೆಗೆ ಕಾಳಜಿ ವಹಿಸಿ.